ನಾನಿವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಬ್ರಷಸ್ನ ನಾನು ಯಾವ್ದಾದ್ರು ಯೂಸ್ ಮಾಡ್ತೀನಿ ಅಂತ ನಾನು ವೀಡಿಯೋಸ್ ಮಾಡ್ತಿದ್ದೀನಿ. ನಾನು ಬಂದು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಮತ್ತು ಹೇರ್ ಆರ್ಟಿಸ್ಟ್. ಸೊ ಬ್ರಷಸ್ದು ಯೂಸಸ್ ಏನೇನೋ, ಯಾವ ಬ್ರಷಸ್ನ ನಾನು ಯೂಸ್ ಮಾಡ್ತೀನಿ, ಯಾವ ಕಂಪ್ನಿ ಬ್ರಷಸ್ನ ಯೂಸ್ ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ನಾನಿವಾಗ ಸದ್ಯಕ್ಕೆ 10 ಬ್ರಷಸ್ನ ಯೂಸ್ ಮಾಡ್ತೀನಿ. ಇದು ಬಂದು ಟೀಶೋಲ ಕಂಪನಿ ಬ್ರಷಸ್ಸು. ಈ ಒಂದು ಕಂಪ್ನಿ ಬ್ರಷಸ್ಸಲ್ಲಿ ತುಂಬ ಚೆನ್ನಾಗಿ ಇರುವಂಥ ಬ್ರಷಸ್ಗಳು ಸಿಗುತ್ತೆ. ಇದು ಹಾರ್ಸ್ ಹೇರ್ಸಿಂದ ಮಾಡಿರೋಂಥ ಬ್ರಷಸ್ಸು. ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ಬೇಗ ಬ್ಲೆಂಡ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವ್ಯಾವ ಬ್ರಷಸ್ಸು ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬ್ರಷ್ ಇದು 2-in-1 ಬ್ರಷ್. ಇಲ್ಲಿ ಫೌಂಡೇಶನ್ ಎಲ್ಲ ಯೂಸ್ ಮಾಡ್ಬೋದು ಮತ್ತು ಇಲ್ಲಿ ಕನ್ಸೀಲರ್ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಬಂದು ಇದು ಚಿಕ್ಕದಾಗಿರೋಂಥ ಬ್ರಷ್. ಇದು ಐ ಶ್ಯಾಡೋಗೆ ಯೂಸ್ ಮಾಡ್ತೀವಿ. ಇದು ಕೂಡ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನೆಕ್ಸ್ಟ್ ಬಂದು ಈ ಬ್ರಷ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕಾಂಟೋರ್ ಅಪ್ಲೈ ಮಾಡೋಕ್ಕೆ ಒಂದು ಬ್ರಷ್. ಇದು ಐಬ್ರೋ ಬ್ರಷ್. ಇದು ಈ ಥರ ಬರುತ್ತೆ, ಹಿಂಗೆ ಈ ಶೇಪಲ್ಲಿರುತ್ತೆ. ಸೊ ಈ ಬ್ರಷ್ ಬಂದು ಐಬ್ರೋ ಬ್ರಷ್. ನೆಕ್ಸ್ಟು ಈ ಬ್ರಷ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಐಲೈಟರ್ಗೋಸ್ಕರ ಈ ಬ್ರಷ್ನ ಯೂಸ್ ಮಾಡ್ತೀವಿ. ಇದು ಕೂಡ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಈ ಬ್ರಷ್. ಇದು ಬ್ಲಷ್ನ ಅಪ್ಲೈ ಮಾಡೋಕ್ಕಾಗಿರ್ಬೋದು ಅಥವಾ ಪೌಡರ್ನ ಅಪ್ಲೈ ಮಾಡೋಕ್ಕಾಗಿರ್ಬೋದು, ಟ್ರಾನ್ಸ್ಲ್ಯೂಷನ್ ಪೌಡರ್, ಸ್ಟುಡಿಯೋ ಫಿಕ್ಸ್ ಪೌಡರ್. ನಾನು ಇದನ್ನು ಎಲ್ಲದಕ್ಕೂ ಈ ಬ್ರಷ್ನ ಯೂಸ್ ಮಾಡ್ತೀನಿ. ಇದು ಕೂಡ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನೆಕ್ಸ್ಟ್ ಬ್ರಷ್ ಬಂದು ಇದು ಐ ಶ್ಯಾಡೋ. ಇದು ಕೂಡ ಐ ಶ್ಯಾಡೋ ಬ್ರಷೇ. ಇದು ತುಂಬ ಕ್ವಿಕ್ಕಾಗಿ ಮಾಡೋಕ್ಕೆ ನಾನು ಈ ಬ್ರಷ್ನ ಯೂಸ್ ಮಾಡ್ತೀನಿ. ಲಾಸ್ಟ್ ಬಂದು ಲಿಪ್ಸ್ಟಿಕ್ ಬ್ರಷ್. ಇದು ಈ ಥರ ಶೇಪಲ್ಲಿದೆ, ತುಂಬ ಚೆನ್ನಾಗಿ ಅಪ್ಲಿಕೇಟರ್. ಬ್ರಷ್ ಬಂದು ಐಲೈನರ್ ಬ್ರಷ್. ತುಂಬ ಚೆನ್ನಾಗಿ ಶೇಪ್ ಕೊಡೋಕ್ಕೆ, ವಿಂಗ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟೆಲ್ಲ ಬ್ರಷಸ್ನ ಕಾಮನಾಗಿ ಯೂಸ್ ಮಾಡೋಂಥ ಬ್ರಷಸ್. ಯೂಸ್ ಮಾಡಿದ ಮೇಲೆ ತಕ್ಷಣವೇ ಕ್ಲೆನ್ಸ್ ಮಾಡ್ತೀನಿ. ಕ್ಲೆನ್ಸ್ ಮಾಡೋಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ, ಬ್ರಷ್ ಕ್ಲೆನ್ಸರ್. ಇದನ್ನು ಒಂದು ಟಿಶ್ಯೂ ಪೇಪರಲ್ಲಿ ಸ್ಪ್ರೇ ಮಾಡಿಕೊಂಡು ಎಲ್ಲ ಬ್ರಷಸ್ನು ಒಬ್ರಿಗೆ ಯೂಸ್ ಮಾಡಿದ ತಕ್ಷಣ ನಾನು ಕ್ಲೆನ್ಸ್ ಮಾಡ್ತಾ ಹೋಗ್ತೀನಿ.